ಜೊತೆಗೆ ಮೊನ್ನೆ ನಮ್ಮ ಯಾರು ಮುನಿರತ್ನ ಅವರು ಮಾಡಿದ್ದು ನಮಗೆ ಅತ್ಯಂತ ನಮ್ಮೆಲ್ಲರಿಗೂ ಬೇಸರ ಆಗಿರೋದು. ಕುಮಾರಸ್ವಾಮಿ ಮತ್ತು ಅಶೋಕರು ಮತ್ತು ಸಿ.ಟಿ. ರವಿ ಅವ್ರ ಪರವಾಗಿ ನಿಂತರಲ್ಲ, ಅದು ಭಾಳ ಸಮಾಜದ ಇಷ್ಟು ದಲಿತರ ಬಗ್ಗೆ, ಒಕ್ಕಲಿಗ ಹೆಣ್ಣುಮಕ್ಕಳ ಬಗ್ಗೆ ಮಾತನಾಡಿದ್ರು ಇವರು 3 ಜನ ಅವ್ರ ಪರವಾಗಿ ನಿಂತದ್ದು ನಮಗೆ ಭಾಳ ತಲೆಬಗ್ಸುವಂಥ ಕೆಲಸ. ಅದಕ್ಕೋಸ್ಕರ ಅದು ಖಂಡನೀಯ. ಸೊ ಇವರು ಸಮಾಜದ ಕ್ಷಮೆಯನ್ನು ಕೇಳಬೇಕು ಕುಮಾರಸ್ವಾಮಿಯವರು ಮತ್ತು ಅಶೋಕು ಮತ್ತು ಸಿ.ಟಿ. ರವಿ ಅಂತೇಳಿ ನಾವು ಹೇಳಿದ್ದೀವಿ. ಈಗ ನಮ್ಮ ಮುಖ್ಯಮಂತ್ರಿಗಳಿಗೂ ಸಹ ನಾವೆಲ್ಲರೂ ಸಹ ಇನ್ನೂ ಕೃಷ್ಣ ಬೈರೇಗೌಡರು ಇದ್ದಾರೆ, ನಾವು ಅರ್ಜೆಂಟು ಏರ್ಪೋರ್ಟ್ಗೆ ಹೋಗೋದ್ರಿಂದ ಹೋಗ್ತಾ ಇದ್ದೀವಿ ನಾವು ಅಷ್ಟು ಜನ. ಕೃಷ್ಣ ಬೈರೇಗೌಡರು ಬಂದು ಬ್ರೀಫ್ ಮಾಡ್ತಾರೆ. SITನ ಮಾಡಿ ಮುನಿರತ್ನ ಅವ್ರ ಬಗ್ಗೆ ಈ ಮೊನ್ನೆ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು ಇನ್ನೂ ಹಲವಾರು FIR ಆಗಿದ್ದಾವಂತೆ, ಹಳೆ ಕೇಸ್ಗಳಿದ್ದಾವಂತೆ, ಇವೆಲ್ಲವನ್ನೂ ಸೇರಿಸಿ ಸಂಪೂರ್ಣ ತನಿಖೆ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಒತ್ತಾಯ ಮಾಡಿದ್ದಾರೆ. ಹಳೆ ಮೈಸೂರು ಭಾಗ ಅಂತಲ್ಲ, ಇಲ್ಲಿರ್ತಕ್ಕಂಥದ್ದು ಬೆಳಗಾಂನಲ್ಲೂ ಎಫೆಕ್ಟ್ ಎಲ್ಲ ಮನುಷ್ಯರೇ ಅಲ್ಲ, ಜಾತಿ ಒಂದೇ ಅಲ್ಲ. ಅದರಿಂದ ಇಡೀ ರಾಜ್ಯದಲ್ಲಿ ಇವತ್ತು BJPಯರು ಮತ್ತು ಜನತಾದಳದವರು ಅವ್ರಿಗೆ ಅಭಿವೃದ್ಧಿ ಮುಖ್ಯ ಅಲ್ಲ, ಜನಪರ ಕಾರ್ಯಕ್ರಮ ಮುಖ್ಯ ಅಲ್ಲ, ಈ ಥರದ ಭಾವನಾತ್ಮಕವಾದಂಥ ವಿಚಾರವನ್ನು ಎತ್ಕೊಂಡು ರಾಜಕಾರಣ ಮಾಡ್ತಾರೆ. ಸೊ ಮತ್ತು ಏನೇನು ಅವರು ತಪ್ಪುಗಳಿದೆ ಅದನ್ನು ನಾವು ಇಲ್ಲಿವರೆಗೆ ನಾವು ಕೆಲಸ ಮಾಡೋಣ ಫಸ್ಟು, ಆಮೇಲೆ ಎರಡನೇದು ಅವ್ರ ಮೇಲೆ ತನಿಖೆಗಳು ಅಂತಿತ್ತು. ಈಗ ತನಿಖೆಗಳನ್ನ ಫಸ್ಟ್ ಮಾಡಬೇಕಾದಂಥ ಅದನ್ನು ಈಗ SIT ಯಾವ್ಯಾವುದ್ರಲ್ಲಿ ತರಬೇಕು, ಅದರ ವ್ಯಾಪ್ತಿ ಏನಿದೆ ಅದನ್ನೆಲ್ಲನೂ ಮುಖ್ಯಮಂತ್ರಿಯವರು ಗಮನಕ್ಕೆ ಯೋಚನೆ ಮಾಡ್ತಾ ಇದ್ವಿ. ಈಗ ಉಪಮುಖ್ಯಮಂತ್ರಿಗಳು ಬಂದ ಮೇಲೆ ಶ್ರೀಗಳ ಜೊತೆ ಮಾತನಾಡಿ ಒಂದು ಸಭೆ ಮಾಡ್ತಕ್ಕಂಥದ್ದು ಸಹ ಆಲೋಚನೆ ಮಾಡ್ತಿದ್ವಿ, ಫೈನಲೈಸ್ ಆಗಿಲ್ಲ.